ಪ್ರಯಾಗರಾಜ್ ಬಂತಲ್ಲ 9ನೇ ತಾರೀಕು. ಗಯಾ ಬೇಕು ಅಂದ್ರೆ ಒಂದು ದಿವಸ ಮುಂಚೆ ಬರಬೇಕಾಗುತ್ತೆ. ಯಾಕಂದ್ರೆ ಈ ಗ್ರೂಪಿನಲ್ಲಿ ಅಂದ್ರೆ ಮಾರ್ಗ ಸಂಘದವ್ರಿಗೆ ಗಯಾ ಬೇಡ ಅಂತ ಹೇಳಿದ್ವಿ. ಗಯಾ ಬೇಕು ಅಂದ್ರೆ ಇವಾಗಲೇ ಹೇಳಿ ನಾವು ಆ್ಯಡ್ ಮಾಡ್ಬೋದು. ನಾನು ಅದನ್ನು ಹೇಳಿದೆ. ಕೆಲವೊಬ್ರು ಬರ್ತೀನಿ ಅನ್ನೋರಿಗೆ ನಾನು ಸಪ್ರೇಟ್ ಆಗಿನೂ ಒಂದು ಹಾಕಿದ್ದೀನಲ್ಲ, ಇನ್ಕ್ಲೂಡೆಡ್ ಗಯಾ ಒಂದು ಸಪ್ರೇಟ್ ಆಗಿದೆ. ಅದರಲ್ಲಿ ಗಯಾ, ಕಾಶಿ, ನೈಮಿಷಾರಣ್ಯ, ಪ್ರಯಾಗರಾಜ್ ಎರಡು ಎಲ್ಲ ಬರುತ್ತೆ. ಅದು ಒಂದು 5 ದಿವಸದ ಅದು ಕೂಡ ಪ್ಲಾನ್ ಹಾಕಿದ್ದೀನಿ. ಅದಕ್ಕೆ ಒಂದು ದಿವಸ ಮುಂಚೆ ಬರಬೇಕಾಗುತ್ತೆ. ಇನ್ ಕೇಸ್ ಇದು 5th ಬರಬೇಕಾಗುತ್ತೆ, 6th ಬರಬೇಕಾಗುತ್ತೆ. ಗಯಾ ಬರೋದಾದ್ರೆ 6th ನೈಟಿಗೆ ಬಂದರೆ 7th ನಾವು ಗಯಾ ಕವರ್ ಮಾಡಿಬಿಟ್ಟು 8ಗೆ ಮತ್ತೆ ಸೇಮ್ ಇದೆ ಕಾಶಿ, ಪ್ರಯಾಗರಾಜು, ಅಯೋಧ್ಯೆ ಅದನ್ನು ಕವರ್ ಮಾಡ್ತೀವಿ. ಸೊ ಇದು 3 ದಿವಸದ ಪ್ಲಾನಿಂಗು. ಇದರಲ್ಲಿ ನಾನು ಇನ್ಕ್ಲೂಡ್ ಮಾಡೋದು ಕೇವಲ ಪಿಲಿಗ್ರಿಮ್ಸ್ ಏನಿರುತ್ತೆ ಅಷ್ಟು ಮಾತ್ರ ನಾವು ಆ್ಯಡ್ ಮಾಡಿರ್ತೀವಿ. ಸಪ್ರೇಟಾಗಿ ನಿಮ್ಗೆ ಹೋಗೋದಿದ್ರೆ ಅಲ್ಲಿ ಅವಕಾಶ ಕೊಡ್ತೀವಿ, ನೀವು ಹೋಗ್ಬೋದು 3 ದಿವಸದಲ್ಲಿ. ಇನ್ನು 11ನೇ ತಾರೀಕು ರಾತ್ರಿವರೆಗೂ ನಾವು ನೈಮಿಷಾರಣ್ಯ ತಲುಪ್ತೀವಿ. 12ನೇ ತಾರೀಕಿಂದ 18ನೇ ತಾರೀಕುವರೆಗೂ ಸಪ್ತಾಹ ಆಗುತ್ತೆ. ಸಪ್ತಾಹದಲ್ಲಿ ನೀವು ಹೇಳಿರೋದು ಏಕಾದಶಿ ಮತ್ತು ದ್ವಾದಶಕಂದ ಅಂತ ಹೇಳಿದ್ರೆ ಅದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಮಂಗಳದ ದಿವಸ ಅಂದರೆ 3 ದಿವಸದ ಪಾರ್ಟ್ ಮಾಡಿ ಅಂತ ಅವ್ರು ಹೇಳಿದ್ದೀನಿ. 3 ದಿವಸದಲ್ಲಿ ಏಕಾದಶಿ ಸ್ಕಂದ, 3 ದಿವಸದಲ್ಲಿ ದ್ವಾದಶಕಂದ ಆಗುತ್ತೆ 6 ಡೇದಲ್ಲಿ. ಮಂಗಳದ ದಿವಸ ಸಂಪೂರ್ಣ ಭಾಗವತ ಬೆಳಗಿನಿಂದ ಫುಲ್ ದಿವಸ. ಯಾಕಂದರೆ ಅಲ್ಲಿ 7 ದಿವಸದಲ್ಲಿ ಸಂಪೂರ್ಣ ಭಾಗವತ ಕೇಳಬೇಕು ಅಂತಲೂ ಇದೆ. ಸೊ ಹಾಗಾಗಿ ಅದನ್ನು ಕವರ್ ಮಾಡಬೇಕು ಅಂತ ತುಂಬ ಜನ ಇವಾಗ ಆಚೆ ಕಡೆಯಿಂದ ಬರ್ತಾ ಇರೋರು, ಅದರ್ ದ್ಯಾನ್ ನಿಮ್ಮ ಸಂಘದಿಂದ ಬರ್ತಾ ಇರೋರು ಹೇಳ್ತಾ ಇದ್ರು ಪೂರ್ಣ ಭಾಗವತ ಕೇಳೋದು ಪುಣ್ಯ ಬರೋದಿಲ್ಲ ಅಂತ. ಸೊ ಅದಕ್ಕೆ ಆ ಥರ ಸೆಟ್ ಮಾಡಿದ್ವಿ. ಮುಂಚೆ ಪ್ಲಾನಿಂಗು ಲಾಸ್ಟಲ್ಲಿ ಇತ್ತು ತೀರ್ಥವಿಧಿ, ಬಟ್ ಇವಾಗ ಸ್ಟಾರ್ಟಿಂಗಲ್ಲೇ ಮಾಡಿರ್ತೀವಿ. ಮೇ ಬಿ 2nd ಡೇ 12ಗೆ ಹೋಮದಿಂದ ಸ್ಟಾರ್ಟ್ ಮಾಡೋಣ. ಅವತ್ತು ಬೆಳಿಗ್ಗೆ ಹೋಮ ಮಾಡಿ ಭಾಗವತ ಸ್ಟಾರ್ಟ್ ಮಾಡೋದು. 2nd 13ಗೆ ತೀರ್ಥವಿಧಿ ಮಾಡಿಸ್ಬಿಡ್ತೀವಿ. ಇನ್ನು ಇದರಲ್ಲಿ ಯಾರು ಬರ್ತಾ ಇಲ್ಲ ಅಂದರೆ ಈ 3-4 ದಿವಸದ ಮುಂಚೆ ಪ್ಲಾನ್ ಬರ್ತಾ ಇಲ್ಲ, ಅವರು 10ಗೆ 2 ಆಪ್ಷನ್ಸ್ ಕೊಡ್ತೀನಿ, ಅವರು ಸೆಲೆಕ್ಟ್ ಮಾಡ್ಬೋದು. ಒಂದು ಅವರು ಅಯೋಧ್ಯೆಗಾದ್ರೂ ಬಂದು ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ಲಕ್ನೋಗಾದ್ರೂ ಬರ್ಬೋದು. ಯಾವುದಾದ್ರೂ ಒಂದರಲ್ಲಿ ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ಅದನ್ನು ನಾವು ಬುಕಿಂಗ್ ಮಾಡ್ಕೋಬೇಕಾದ್ರೆ ನಾನು ಅದನ್ನು ಡಿಸ್ಕಸ್ ಮಾಡಿ ಹೇಳ್ಬೋದು. ಯಾಕಂದರೆ ಅಯೋಧ್ಯೆಯಿಂದಲೇ ನಾವು ನೈಮಿಷಾರಣ್ಯಕ್ಕೆ ಹೋಗ್ತಾ ಇರೋದ್ರಿಂದ ಅಯೋಧ್ಯೆಗೆ ಫ್ಲೈಟ್ಸು ರೇಟು ಕಡಿಮೆ ಇರುತ್ತೆ. ಸ್ಟಾರ್ಟಿಂಗಲ್ಲಿ 3,000 to 4,000 ಒಳಗಡೆ ಬರುತ್ತೆ, ಜಾಸ್ತಿ ಬರೋದಿಲ್ಲ. ಸೊ ಇನ್ಸ್ಟಿಟ್ಯೂಟ್ ಆಫ್ ಲಕ್ನೋ ಅಯೋಧ್ಯೆಗೆ ಬಂದರೆ ಅವ್ರಿಗೂ ದರ್ಶನವೂ ಆಗುತ್ತೆ. ಯಾರು ಈ 3-4 ದಿವಸದ ಕಾರ್ಯಕ್ರಮ ಮುಂಚಿನ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅವ್ರಿಗೆ. ಸೊ ಆಮೇಲೆ ಬಂದು ಅವರು ಭಾಗವತ ಸಪ್ತಾಹನ ಜಾಯ್ನ್ ಆಗ್ಬೋದು. 18ನೇ ತಾರೀಕು ಎಲ್ಲ ಮುಗಿದ್ಮೇಲೆ 18 ನೈಟ್ದು ಫ್ಲೈಟ್ ನೋಡ್ತೀನಿ ಲಕ್ನೋ ಟು ಬ್ಯಾಂಗ್ಳೂರ್ಗೆ. ಸೊ ಅವತ್ತು ರಾತ್ರಿಗೆ ಎಲ್ಲರೂ ವಾಪಸ್ ಬ್ಯಾಂಗ್ಳೂರು ಬರುತ್ತೆ. ಇಷ್ಟು ಪ್ಲಾನಿಂಗ್ ಇದೆ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಈಗ ನೀವು ಗಯಾ ಆ್ಯಡ್ ಮಾಡೋದಂದ್ರೆ ಇಲ್ಲಿ ಎಲ್ಲರೂ ಕೈಲಾಸಕ್ಕೂ ಯಾರು ಇಬ್ಬರು ಬರಬೇಕು ಅಂದರೆ ಅವರು ಆ ಕಡೆ ಒಂದು ಗ್ರೂಪ್ ನೀವು ಮುಂಚೆ ಹೊರಬಿಟ್ಟಿದ್ರು ಒಂದು ಗ್ರೂಪ್ ಹೊರಗೆ ನಮ್ಮ ಜೊತೆಲಿ ನೀವು ನಿಮ್ಮ ಜೊತೆಗೆ ಆಚಾರ ಹೇಳ್ತಾರೆ. ಯಾವಾಗಲೂ ನಾನು ಮುಂಚೆ ಹೋಗ್ತೀನಿ ಎಲ್ಲ ಇದರಲ್ಲಿ. ಇವಾಗ ನಾಡಿದ್ದು ಇದಕ್ಕೆ ಹೋಗ್ತಾ ಇದ್ದೇನೆ, ಮುಂಚೆ ನಾನು ಹೋಗ್ತೀನಿ, ಆಚಾರ ಬರ್ತಾರೆ ನಿಮ್ಮ ಜೊತೆ 8ನೇ ತಾರೀಕು. ಅದು 8, 7 ಅನ್ನೋದು ಡಿಸೈಡ್ ಮಾಡೋಣ. ಇನ್ನೂ ಫ್ಲೈಟ್ಸ್ ಇಲ್ಲ, ನಾನು ನಿನ್ನೆ ಚೆಕ್ ಮಾಡ್ತೇನೆ. ಫ್ಲೈಟು ಬೆಳಗ್ಗೆ ಒಂದು 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇನ್ನೂ ಆ ರೂಟ್ಗೆ ನವಂಬರ್ಗೆ ಇನ್ನೂ ರೂಟ್ ಸೆಟ್ ಆಗಿಲ್ಲ ಫ್ಲೈಟ್ಸ್ಗಳದ್ದು. ಟಿಲ್ ಸೆಪ್ಟೆಂಬರ್ವರೆಗೂ ಮಾತ್ರ ರೂಟ್ ಸೆಟ್ ಆಗಿದೆ. ಸೆಪ್ಟೆಂಬರ್ 18 or 20 ಅಕ್ಟೋಬರ್ದು ಇನ್ನೂ ರೂಟ್ ಸೆಟ್ ಆಗಿಲ್ಲ. ಸೊ ಪ್ರಾಪರ್ ನಮ್ಗೆ ಇನ್ಫಾರ್ಮೇಷನ್ ಬರೋದಿಲ್ಲ. ಪ್ರಾಪರ್ ಇನ್ಫಾರ್ಮೇಷನ್ ಮೈಟ್ ಬಿ ನಮಗೆ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಬರುತ್ತೆ. ಫ್ಲೈಟ್ಸ್ಗಳು ಕಂಪ್ಲೀಟ್ ಫ್ಲೈಟ್ಸ್ಗಳದ್ದು ಇನ್ಫಾರ್ಮೇಷನ್ನು ಪರವಾಗಿಲ್ಲ ಅಂದರೆ 7th ಈವ್ನಿಂಗು ನಾವು ಟ್ರಾವೆಲ್ ಮಾಡ್ಬೋದು. 7th ಈವ್ನಿಂಗ್ ಫ್ಲೈಟ್ ತೊಗೊಂಡ್ರೆ ಜಸ್ಟ್ ಹೋಗಿ ರಾತ್ರಿಗೆ ನೈಟ್ ಹಾಲ್ಟ್ ಮಾಡಿ 8 ಮಾರ್ನಿಂಗಿಂದನೂ ಮಾಡ್ಬೋದು. ಅದು ಕಂಪ್ಲೀಟ್ಲಿ ನಾವು ಇದ್ರ ಮೇಲೆ ಬಿಟ್ಬಿಡೋಣ. ಅದನ್ನು 7th ಈವ್ನಿಂಗ್ ಆರ್ 8 ಮಾರ್ನಿಂಗ್ ಅನ್ನೋದನ್ನು ಫ್ಲೈಟ್ ಡಿಸೈಡ್ ಮಾಡಿದ್ಮೇಲೆ ಅದನ್ನು ನಾವು ಫೈನಲ್ ಮಾಡ್ಬೋದು. ಈಗ ಸಪೋಸ್ ಡೈರೆಕ್ಟಾಗಿ ಮಂಗಳಕ್ಕೆ ಬರೋದು ನೈಮಿಷಾರಣ್ಯಕ್ಕೆ ಬರೋರು ಬಂದರೆ ಯಾವತ್ತು ಹೊರಡಬೇಕು ಅವರು? ಡೈರೆಕ್ಟ್ ಬರೀ ಮಂಗಳಕ್ಕೆ ಬರೋರಾ? ಮಂಗಳಕ್ಕೆ ಬರೋರು 18th ಇದೆ ಮಂಗಳ. ಸೊ ಅವರು 17th ಅಥವಾ 16th ಈವ್ನಿಂಗ್ ಬಂದರೆ 2 ದಿವಸ ಆಗುತ್ತೆ. ಬಟ್ ಅವ್ರು ಬಂದರೆ ಎಲ್ಲ ತೀರ್ಥವಿಧಿ ಎಲ್ಲ ಮುಗಿಸಿರ್ತೀವಿ ನಾವು. ಬರೀ ಮಂಗಳ ಅಷ್ಟೇ. 7 ದಿವಸಕ್ಕೆ ಮಾತ್ರ ಬರಬೇಕು. ಅದೇ ಭಾಗವತ ಸಪ್ತಾಹಕ್ಕೆ ಬರೋದಾದ್ರೆ ನಾನು ಹೇಳಿದ್ನಲ್ಲ 11th ಅಯೋಧ್ಯೆಗೆ ಬರ್ಬೋದು, ಇಲ್ಲ ಅಂದರೆ ಲಕ್ನೋ ಬರ್ಬೋದು. ಅದು ಫ್ಲೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಲೈಟ್ ಯಾವಾಗ ನಮ್ಗೆ ಕನ್ವೀನಿಯೆಂಟ್ ಆಗಿರುತ್ತೆ ನೋಡಿಕೊಂಡು ಅದನ್ನು ನಾವು ಡಿಸೈಡ್ ಮಾಡಿ 2 ಕಡೆಯಿಂದ ಪಿಕಪ್ ಕೊಡ್ತೀನಿ ನಾನು. ಲಕ್ನೋವಿಂದ ಬರ್ಬೋದು. ಲಕ್ನೋವಿಂದ 2 ಅವರ್ ಆಗುತ್ತೆ, ಅಯೋಧ್ಯೆಯಿಂದ 4 ಅವರ್ ಆಗುತ್ತೆ ನೈಮಿಷಾರಣ್ಯ. ಬಟ್ ಅಕಸ್ಮಾತ್ ಆಪ್ಷನ್ ಇದ್ರೆ ಅವ್ರ ಅಯೋಧ್ಯೆ ಬಂದರೆ ದರ್ಶನ ಆಗುತ್ತೆ ಅಂತ ಅಷ್ಟೇ. ಬರೀ ಅಯೋಧ್ಯೆಗ ಬರೀ ಅಯೋಧ್ಯೆ ಅಂದರೆ 11th ಬರಬೇಕಾಗುತ್ತೆ.
11th 11th ಮಾರ್ನಿಂಗ್ 11th ಮಾರ್ನಿಂಗ್ ಅಂದರೆ 11 ಅದನ್ನ ಡಿಸೈಡ್ ಮಾಡಿ ಹೇಳ್ತೀನಿ ನಾನು. ಯಾಕಂದ್ರೆ ಫ್ಲೈಟ್ಸ್ ನೋಡ್ಬೇಕಾಗುತ್ತೆ, ಅಯೋಧ್ಯೆಗೆ ಬರ್ಬೋದಾ ಅಥವಾ ಲಕ್ನೋಗೆ ಕೊಡೋದಾ ಅಂತ ನೋಡ್ಬೇಕಾಗುತ್ತೆ. ಸಿಗುತ್ತಾ ಮೇಡಮ್? ಯಾರಿಗೆ? ಅಯೋಧ್ಯೆ ಡೈರೆಕ್ಟ್ ಇದೆ, ಬೆಳಿಗ್ಗೆ ಇದೆ, ಮಾರ್ನಿಂಗ್ ಫ್ಲೈಟ್ 4:50 ಇದೆ, 4:50 ಇದೆ, 5 o'clock. ಈಗ ನಾನು ರೆಗ್ಯುಲರ್ ಅಯೋಧ್ಯೆ ಮಾಡ್ತೀನಲ್ಲ ಟ್ರಿಪ್, 4:50ಗೆ 5 o'clock ಇದೆ, ಬೆಳಿಗ್ಗೆ 9 ಗಂಟೆಗೆ ಲ್ಯಾಂಡಿಂಗ್ ಆಗುತ್ತೆ. ಸೊ ಅದು ನಮಗೆ ಪ್ರಾಫಿಟೇಬಲ್ ಇದೆ. ಅಂದ್ರೆ ನಿಮ್ಗೂ ಒಂದು ಏನಂದ್ರೆ ಅಯೋಧ್ಯೆ ಒಂದು ನೋಡಿದಂಗೂ ಆಗುತ್ತೆ, ಇನ್ಸ್ಟಿಟ್ಯೂಟ್ ಆಫ್ ಲಕ್ನೋ ಸುಮ್ಮನೆ ಹೋಗಿ ಅಲ್ಲಿಂದ ಹೋಗ್ಬೋದು. ಸೊ ಹಾಗೆ ಸೆಟ್ ಮಾಡ್ತೀನಿ. ಸದ್ಯಕ್ಕೆ ತೋರಿಸ್ತಾ ಇಲ್ಲ ಮಾರ್ನಿಂಗ್ ಫ್ಲೈಟ್ಸು. ಸೊ ಇನ್ನು ಈ ಮಂತ್ ಎಂಡ್ವರೆಗೂ ಮೇ ಬಿ ತೋರಿಸ್ಬೋದು. ಅದು ಶೋ ಮಾಡಿದ್ರೆ ನಾನು ಇಮಿಡಿಯೇಟ್ ಗ್ರೂಪಲ್ಲಿ ಹಾಕ್ತೀನಿ ಯಾವತ್ತು ಆಪ್ಷನ್ ಇದೆ ಅಂತ. ಸೊ 11th ಮಾರ್ನಿಂಗ್ ಹೌದು, ಇರೋದೇ 3 ಫ್ಲೈಟ್ ಇದೆ. ಒಂದು 4:50 ಇದೆ, ಒಂದು 5 o'clock ಇದೆ, ಬಿಟ್ಟರೆ 11 ಗಂಟೆಗೆ 11 ಗಂಟೆಗೆ ಬಿಟ್ಟು ಬರೋದು 2:15 ಲ್ಯಾಂಡಿಂಗ್ ಆಗುತ್ತೆ. ಅವ್ರು ಬಂದ್ರೆ ಏನೂ ನೋಡಕ್ ಆಗೋದಿಲ್ಲ, ಯಾಕಂದ್ರೆ ಅಷ್ಟರಲ್ಲಿ ನಾವು ಆಲ್ಮೋಸ್ಟ್ ಹಾಫ್ ಡೇ ಯಾಕಂದ್ರೆ ಹಿಂದಿನ ದಿವಸ ನಾವು ಈವ್ನಿಂಗ್ಗೆ ಹೋಗ್ತಾ ಇದ್ದೀವಿ. ಅಂದ್ರೆ 10ನೇ ತಾರೀಕು ಈವ್ನಿಂಗ್ ನಾವು ರೀಚ್ ಆಗಿರ್ತೀವಿ ಅಯೋಧ್ಯೆ ಆಸ್ ಪರ್ ಪ್ಲಾನ್. ಸೊ 11ನೇ ತಾರೀಕು ಬೆಳಗ್ಗೆ ಸರಿಯು ನದಿ ಸ್ನಾನ, ರಾಮದೇವ್ರ ದರ್ಶನ, ಈವ್ನಿಂಗ್ ಫ್ಲೈಟ್ ಇದೆಯಾ ಅಯೋಧ್ಯೆಗೆ? ಈವ್ನಿಂಗ್ ಫ್ಲೈಟ್ಸ್ ಇಲ್ಲ, ಮಾರ್ನಿಂಗ್ ಫ್ಲೈಟ್. ಮಾರ್ನಿಂಗ್ ಫ್ಲೈಟ್ಸ್ ಮಧ್ಯಾಹ್ನ ಎಲ್ಲ ಮಧ್ಯಾಹ್ನ ಫ್ಲೈಟ್ ಇದೆ, ಇಲ್ಲಾಂದ್ರೆ ಈವ್ನಿಂಗ್ ಫ್ಲೈಟ್ಸ್ ಇದೆ. ಲಕ್ನೋ ಇದೆ, ಲಕ್ನೋಗೆ ಸುಮಾರು ಇದಾವೆ, ಈವ್ನಿಂಗು ಇದೆ, ಬೆಳಿಗ್ಗೆ ಇದೆ, ಮಧ್ಯಾಹ್ನ ಇದೆ. ಲಕ್ನೋಗೆ ತೊಂದರೆ ಇಲ್ಲ. ಅಯೋಧ್ಯೆಗೆ ಮಾತ್ರ ಡಿಸೈಡೆಡ್ 3 ಫ್ಲೈಟ್ಸ್ ಇವಾಗ ಸದ್ಯಕ್ಕಿರೋದು ಅಷ್ಟೇ ಇದೆ ಬೆಂಗಳೂರಿಂದ. ಅಯೋಧ್ಯೆ ನೀವು ಮಾಡ್ಕೊಡ್ತೀರಲ್ಲ 11th ಹೋಗ್ಬೇಕಾದ್ರೆ ಟಿಕೆಟ್ಸ್ ತಲೆ ಕೆಡಿಸ್ಕೊಬೇಡಿ, ಟಿಕೆಟ್ಸ್ ಎಲ್ಲ ನಾವೇ ಮಾಡ್ಕೊಡೋಣ. ಯಾಕಂದ್ರೆ ಇದು ಗ್ರೂಪ್ ಇದೆಯಲ್ಲ, ಗ್ರೂಪ್ ಬುಕ್ಕಿಂಗ್ ತಗೋತೀನಿ, ಎಷ್ಟು ಬರುತ್ತೋ ಅದನ್ನ ಹೇಳಿರ್ತೀವಿ, ಅದು ಡಿಸೈಡ್ ಮಾಡ್ಕೊಂಡು ನಾವು ಗ್ರೂಪ್ ಬುಕ್ಕಿಂಗ್ ಅಲ್ಲೇ ಹೋಗೋಣ. ಇಂಡಿಗೋನೇ ಆಗುತ್ತೆ ಗ್ರೂಪ್ ಬುಕ್ಕಿಂಗ್, ಅದೇ ಬೇರೆ ಯಾವ ಫ್ಲೈಟ್ಗೂ ಆಗಲ್ಲ. ಸೊ ಇಂಡಿಗೋ ಯಾವ ಟೈಮ್ ಇರುತ್ತೆ ಅದನ್ನೇ ಟೈಮ್ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಆಮೇಲೆ ಆದಷ್ಟು ಸಪ್ರೇಟ್ ಆಗಿ ಬರೋರು ಅದಕ್ಕೆ ಬರೋದಕ್ಕೆ ನಾನು ಇನ್ಸ್ಟಿಟ್ಯೂಟ್ ಮಾಡ್ತೀನಿ ಅವ್ರಿಗೆ, ಸೊ ದಟ್ ನಮಗೂ ಮ್ಯಾನೇಜ್ ಮಾಡೋದು ಚೆನ್ನಾಗಿರುತ್ತೆ. ಇನ್ನು ಸಪೋಸ್ ಯಾಕೆಂದರೆ ಇಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಇಲ್ಲ ಇವಾಗ ಫಿಕ್ಸು, ಇಲ್ಲಿಂದ ವಾರಣಾಸಿನೇ ಡೈರೆಕ್ಟ್. ವಾರಣಾಸಿಗೆ ಹೋಗಿ ಅಲ್ಲಿಂದ ವಾರಣಾಸಿ ಫಸ್ಟ್ ಡೇ, ಸೆಕೆಂಡ್ ಡೇ ಪ್ರಯಾಗ್ರಾಜ್. ಅಗೇನ್ ವಾರಣಾಸಿಗೆ ಬರ್ತೀವಿ. ಅವ್ರು ಪ್ರಯಾಗ್ರಾಜ್ ಎಲ್ಲ ಫುಲ್ ಮಾರ್ನಿಂಗ್ ಇಂದ ಸಾಯಂಕಾಲವರೆಗೂ ಕವರ್ ಮಾಡಿ ರಾತ್ರಿ ಹಾಲ್ಟಿಗೆ ಬರ್ತೀವಿ, ವಾರಣಾಸಿಗೆ ಬರ್ತೀವಿ. ಬಿಕಾಸ್ ಅಲ್ಲಿ ಅಕೊಮಡೇಷನ್ ಅಷ್ಟು ಚೆನ್ನಾಗಿಲ್ಲ ಮಠದ ಹತ್ರ. ಸೊ ರಾತ್ರಿಗೆ ಬಂದಿದ್ರೆ ಮಾರನೇ ದಿವಸ ಬೆಳಿಗ್ಗೆ ಬೇಗ ಇನ್ನೂ ಮಿಕ್ಕುತ್ತೆ, ನಿಮ್ಮ ಟೆಂಪಲ್ಸ್ಗಳು ನೋಡೋದು ಅದೆಲ್ಲ ದರ್ಶನ ಮಿಕ್ಕಿರುತ್ತೆ. ಅದನ್ನೆಲ್ಲ ನೆಕ್ಸ್ಟ್ ಡೇ ಮತ್ತೆ ಕವರ್ ಮಾಡಿ, 3rd ಡೇ ಕವರ್ ಮಾಡಿ, ಶಾಪಿಂಗ್ಗೆ ಆಪ್ಷನ್ ಕೊಟ್ಟು ಅಲ್ಲಿಂದ ಅಯೋಧ್ಯೆಗೆ ಮಿಡ್ ಈವ್ನಿಂಗ್ ಅಲ್ಲಿ ನಾವು ಹೊರಟ್ಬಿಡ್ತೀವಿ. ಮೇ ಬಿ ಬೈ 2:30 3 o'clock ಆ ಥರ ಹೊರಟ್ರೆ ಅಲ್ಲಿಂದ 3.5 hours ಆಗುತ್ತೆ ನಾನ್ ಸ್ಟಾಪ್ ಹೊರಟ್ರೆ. ನಮಗೆ ಹೋದ ತಕ್ಷಣ ಅಲ್ಲಿ ನಿಮಗೆ ರೂಮ್ ಅಕೊಮಡೇಷನ್ ಮಾಡಿ ಅಲರ್ಟ್ ಮಾಡಿ ಒಂದು ಸಾಯಂಕಾಲ ತಕ್ಷಣ ಆಗೇ ಬಿಡುತ್ತೆ ರಾಮದೇವ್ರ ದರ್ಶನ ಹಿಂದಿನ ದಿವಸನೇ. ಮತ್ತು ಮಾರನೇ ದಿವಸ ಈಗ ಕೆಲವೊಬ್ಬರೆಲ್ಲ ಈಗ ಮಾರನೇ ದಿವಸ ಬಂದು ಸೇರೋರು ಇನ್ನೊಂದು ಅವಕಾಶ ನೆಕ್ಸ್ಟ್ ಡೇ ಕೊಡೋಣ 11ನೇ ತಾರೀಕು. ಸಾಕು, ಏನು ನೋಡ್ತೀರಾ ಅಲ್ಲಿ? ಬೇರೆ ಏನೂ ಇಲ್ಲ, ಸಿಂಪ್ಲಿ ನಾನು ಹೋದ್ ಸರ್ತಿ ಮಾಡಿದೆ, ನಮ್ಗೆ ಬೇಸ್ಟ್ ಅನಿಸ್ತದೆ ಕಂಪ್ಲೀಟ್. ಅದು ಇರೋ ಹಳೆ ಟೆಂಪಲ್ ಅವರು ಗಾರ್ಡನ್ ಅದು ಇದು ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಬೇಕು ಅಂದ್ರೆ ಇನ್ನೊಂದು ಡೇ ಎಕ್ಸ್ಟೆಂಡ್ ಮಾಡಿದ್ರೆ, ಬಟ್ ನೆಸೆಸರಿ ಇಲ್ಲ. ಆಗತ್ತಾ 11th ಮಾರ್ನಿಂಗ್ ಸರಿಯಾದ ಸ್ನಾನ ಆಗುತ್ತೆ. ಈವನ್ ತೀರ್ಥವಿಧಿ ಮಾಡ್ತೀರ ಅನ್ನೋರ್ಗೆ ಅದನ್ನು ಹೇಳಿದ್ರು ನಾವು, ಅದ್ರದ್ದು ಆಪ್ಷನ್ ಇಡೋಣ ಅಂತೇಳಿ. ಅದು ಟೈಮ್ ಸೆಟ್ ಮಾಡಿರ್ತೀವಿ. ಎಲ್ಲ ಕಡೆನೂ ಇದೆ, ಮಾಡೋರು ಎಲ್ಲ ಕಡೆ ಮಾಡಿ, ಮಾಡದೇ ಇರೋರು ಆರಾಮಾಗಿ ರೆಸ್ಟ್ ಮಾಡಿ. ಯಾಕಂದ್ರೆ ಬಂದಿರೋರಿಗೆ ಬೇರೆ ಕಡೆಯಿಂದ ಹಿಂಗೆ ಅದರ್ದ ಹಿಂಗೆ ಈಗ ಇವಾಗ ಆಲ್ರೆಡಿ 50 ಜನ ರಿಜಿಸ್ಟ್ರೇಷನ್ ಆಯಿತು. ನಿಮ್ದು 25 ಜನ ಬೇಕು, 25 ಜನ ಆಗಿದ್ದಾರೆ. ಸೊ ಟೋಟಲ್ 50 ಮೆಂಬರ್ಸ್ ಆಸ್ ಆಫ್ ನೌ ರೆಡಿ ಇದ್ದಾರೆ. ಸೊ ಅದರಲ್ಲಿ ಎಲ್ರಿಗೂ ಮಾಡೋದೇ ಇರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಎಲ್ಲ ಕಡೆನೂ ತೀರ್ಥವಿಧಿ ಇಟ್ಟಿರ್ತೀವಿ. ತೀರ್ಥವಿಧಿ ಟೈಮಲ್ಲಿ ಬೇಡ ಅಂದರೆ ಆ ಟೈಮು ರಿಲ್ಯಾಕ್ಸಿಂಗ್ ಟೈಮೇ ಕೊಟ್ಟಿರ್ತೀವಿ. ನಮ್ಮ ರೂಮೆಲ್ಲ ನಾವು ರಿಲ್ಯಾಕ್ಸ್ ಮಾಡಿ ಅದಾದ್ಮೇಲೆ ಮತ್ತೆ ಕಂಟಿನ್ಯೂಷನ್ ಇರುತ್ತೆ. ಇಲ್ಲ ಅಷ್ಟರಲ್ಲೇ ನೀವು ಹೋಗಿ ಬರ್ತೀನಿ ಅನ್ನೋರಿಗೆ ಹೇಗಿದ್ರು ಲೋಕಲ್ ಸೈಟ್ ಸೀನ್ಸ್ ಇರುತ್ತೆ, ಅದನ್ನ ನೋಡ್ಕೊಂಡು ಬನ್ನಿ ಅಂತ ಪಡಿಸ್ಕೊಡ್ಬೋದು ಅಷ್ಟೇ. ತೀರ್ಥವಿಧಿ ಮಾಡದೇ ಇರೋರಿಗೆ. ನೈಮಿಷಾರಣ್ಯದಲ್ಲಿ 1 ಟೈಮ್ ಹೇಳಿದ್ದಾರೆ, ಬಟ್ ಇದು ನೀವು ಪ್ರಯಾಗ್ರಾಜ್ ವಾರಣಾಸಿ ಹೋದಾಗ ಒಂದ್ಸತಿ ಮಾಡಬೇಕು ಅಂತಾನೆ ಇದೆಯಲ್ಲ ಶಾಸ್ತ್ರದಲ್ಲಿ, ಸಪ್ತಕ್ಷೇತ್ರದಲ್ಲಿ ಬರುತ್ತೆ. ಗಯಾ ಮತ್ತು ನೈಮಿಷ ಇದು ಕಾಶಿ ಅಯೋಧ್ಯೆಯಲ್ಲಿ 1 ಟೈಮ್ ಮಾಡಿದ್ರೆ ಸಾಕಾಗಿರುತ್ತೆ. ನೀವು ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲ ಅಂದರೆ ಜಸ್ಟ್ ಅರ್ಪಣೆ ಕೊಡ್ಬೋದು. ಕಾಶಿ ಗಯಾ ಪ್ರಯಾಗ್ರಾಜ್ ನೀವು ಹೋದಾಗಲೆಲ್ಲ ಮಾಡಿರ್ಬೇಕು. ಎಷ್ಟು ಸತಿ ಹೋಗ್ತೀರಾ 10 ಸತಿ ಮಾಡ್ಬೇಕು. ಅಯೋಧ್ಯೆ ಮತ್ತೆ ನೈಮಿಷಾರಣ್ಯ 1 ಸತಿ ಮಾಡಿದ್ರೆ ಸಾಕು, ಹೋದಾಗೆಲ್ಲ ತರ್ಪಣ ಕೊಟ್ಟರು ಆಗುತ್ತೆ. ಮಿಕ್ಕಿದ 3 ಕ್ಷೇತ್ರದಲ್ಲಿ ನೀವು ಪಿತೃ ಪ್ರದಾನ ಮಾಡಿರಬೇಕು. ಇನ್ನು ನಿಮ್ಮ ಗ್ರೂಪಲ್ಲೇ ಯಾರಾದರೂ ಅಕಸ್ಮಾತ್ ಆಗಿ ಬರ್ತೀನಿ ಅಂದರೆ ಅವರು 6th ಬರಬೇಕಾಗತ್ತೆ.
6th ಬಂದರೆ ಗಯಾನು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. 6th ನೈಟ್ ಈವ್ನಿಂಗ್ ಮಧ್ಯಾಹ್ನದ ಫ್ಲೈಟೇ ನೋಡ್ತಾ ಇದ್ದೀನಿ ನಾನು, ಬೇರೆ ಫುಲ್ ಎಂಟೈರ್ ಗ್ರೂಪ್ಗೆ 6th ಫ್ಲೈಟ್ ನೋಡ್ತೀವಿ. 6th ಹೋಗಿ ಹಾಲ್ಟ್ ಮಾಡಿ 7th ಮಾರ್ನಿಂಗ್ ಹೋಗಿ ಮತ್ತೆ 7th ನೈಟ್ವರೆಗೂ ಬಂದ್ಬಿಡ್ತೀವಿ. ಸೊ ದಟ್ ಅಕಸ್ಮಾತ್ ನಿಮ್ಮ ಪ್ಲ್ಯಾನು 7th ಬರೋದಾದ್ರೂ ಅದಕ್ಕೆ ತೊಂದರೆ ಆಗುತ್ತೆ. 7th ಹೋಗ್ತೀವಿ ನಾವು. 7th ಮಾರ್ನಿಂಗ್ ಅದು ಒಂದೇ ಭಾರತ್ ಇದೆ. ಒಂದೇ ಭಾರತ್ ಟ್ರೈನಿಂದ ಹೋಗೋದು ಬರೋದು. ಬೈ ರೋಡ್ ಆದರೆ 11 hours ಆಗುತ್ತೆ. ಒಂದೇ ಭಾರತ್ ಟ್ರೈನ್ ಮಾತ್ರ 3:30 ಅವರಲ್ಲಿ ರೀಚ್ ಮಾಡಿಸುತ್ತೆ. ಹಾಗಾಗಿ ಬೆಳಿಗ್ಗೆ 6 ಗಂಟೆಗೆ 5:30 ಇದೆ ಟ್ರೈನು. 9 ಗಂಟೆಗೆ ರೀಚ್ ಆಗ್ತೀವಿ ಗಯಾಗೆ. ಅಲ್ಲಿ ಹೋದ ತಕ್ಷಣ ಎಲ್ಲ ರೆಡಿ ಇರುತ್ತೆ. ಹೋಗಿ ಅವ್ರು ಸ್ನಾನ ಮಾಡಿ ಪಿಂಡ ಪ್ರದಾನ ಆದಮೇಲೆ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿ ಕೊನೆ ಮತ್ತೆ 7 ಗಂಟೆಗೆ ಹೊರಟು 10 ಗಂಟೆ ಒನ್ ಡೇನಲ್ಲೇ ಆಗಿರುತ್ತೆ ಗಯಾ. ಇನ್ಸ್ಟೆಡ್ ಆಫ್ ಈಗ ನೀವು ಎಲ್ಲರೂ ಬೇಕಿದ್ರೆ ಪ್ಲಾನ್ ಮಾಡ್ಬೋದು, ಅದು ನಿಮ್ಗೆ ಆಪ್ಷನ್ ಕೊಡ್ತಾ ಇದ್ದೀನಿ. ನೀವು ಡಿಸ್ಕಸ್ ಮಾಡಿ. ಬೇಕು ಅಂದರೆ ಒಂದು ದಿವಸ ಮುಂಚೆ ಬಂದರೆ ಇನ್ಸ್ಟೆಡ್ ಆಫ್ 7, 6th ಬಂದರೆ ಗಯಾ ಮಾಡ್ಬೋದು. ಅದೇ 6th ಬಂದರೆ ಒನ್ ಡೇ ಮಾತ್ರ ಅದರಲ್ಲಿ ನಾನು ಎಕ್ಸ್ಟೆಂಡ್ ಮಾಡಿರೋದು. ತುಂಬ ಜಾಸ್ತಿ ಏನು ಹಾಕಿಲ್ಲ. ನಾನು ಯಾವಾಗಲೂ ಶಾರ್ಟಲ್ಲೇ ಮಾಡಿರ್ತೀನಿ, ಅದ್ರ ಪ್ರಕಾರನೇ ಹಾಕಿಲ್ಲ. ಅದಕ್ಕೆ ರೋಡ್ದು ಟ್ರಾನ್ಸ್ಪೋರ್ಟೇಷನ್ ತಗೊಂಡ್ಬಿಟ್ಟೆ ನಾನು. ರೋಡಲ್ಲಿ ಮಾಡಿದ್ರೆ 3 ದಿವಸ ಬೇಕಾಗುತ್ತೆ ಗಯಾ. ಹೋಗೋದು ಒಂದು ದಿವಸ ಇರೋಕ್ಕೆ ಬರೋಕ್ಕೆ ಒಂದು ದಿವಸ. ಸೊ ನಾವು ಟ್ರೈನ್ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡಾಗ ಗಯಾ ವಾರಣಾಸಿನಲ್ಲಿ ಎಲ್ಲ ನಿಮ್ಮ ಲಗೇಜ್ಗಳನ್ನ ಇಟ್ಟು ಎಷ್ಟು ಬೇಕೋ ಅಷ್ಟು ಲಗೇಜ್ ಮಾತ್ರ ಗಯಾ ತೊಗೊಂಡು ಹೋಗೋದು. ಸೊ ಟ್ರೈನಲ್ಲಿ ಆರಾಮಾಗಿ ಹೋಗಿ ಬರೋದು, ಅದು ತೊಂದರೆ ಆಗಲ್ಲ. ಎರಡೂ ಆಪ್ಷನ್ ಇದೆ ನಿಮಗೆ. 6th ಬೇಕಿದ್ರೆ 6thಗೂ ಹೇಳಿ, ಅಥವಾ 7th ಬರ್ತೀನಿ 7th ಕೊಡ್ಬೋದು. ಅಯೋಧ್ಯೆ 10ನೇ ತಾರೀಕು 10ನೇ ತಾರೀಕು 11 3:30 hour. 3:30 ಲಾಸ್ಟ್ ಟೈಮ್ ಬಂದಿದ್ರಲ್ಲ ನೀವು, ಬಂದಿರಲಿಲ್ವಾ? ಅದು ನಾವು ಕಟ್ಸಿಂದ ಬಂದ್ವಲ್ಲ, ನಿಂತ್ಕೊಂಡು ಹೋಗಿ ಮಾಡಿ. ಇವಾಗ ಒಳಗಡೆ ರೋಡ್ ನೋಡ್ಕೊಂಡು ಬಂದಿದ್ದೀವಿ, ಬೇರೆ ರೋಡ್. ಅವಾಗ ತೀರಾ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು ಎಲ್ಲ ಕಡೆನೂ. ಈವನ್ ಹೈವೇಸು ಕನ್ಸ್ಟ್ರಕ್ಟ್ ಆಗ್ತಾ ಇತ್ತಲ್ಲ. ಇವಾಗ ರೀಸೆಂಟ್ ಆಗಿ ಮೊನ್ನೆ ಬೇರೆದೊಂದು ಬ್ಯಾಚ್ ಕಳಿಸಿದ್ದ, ಹಾರ್ಡ್ಲಿ 3.5 hours ಬಂದು ರೀಚ್ ಆಗಿದ್ದಾರೆ ಅಷ್ಟೇ. ಎಲ್ಲರಿಗೂ ಒಂದೇ ಒಂದು ಪ್ರಶ್ನೆ ಇದೆ. ಹೋಗಿ ಬರೋವಾಗ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಎಷ್ಟಾಗುತ್ತೆ? ಟ್ರೈನಲ್ಲಿ ಹೋದ್ರೆ ಎಷ್ಟಾಗುತ್ತೆ? ಫ್ಲೈಟ್ಗೆ ನೋಡಿ ಅಪ್ರಾಕ್ಸಿಮೇಟ್ 11,000 ಅಪ್ ಆ್ಯಂಡ್ ಡೌನ್ ಅನ್ಕೊಳ್ಳಿ. ಇನ್ಕ್ಲೂಡಿಂಗ್ ದಟ್ 18,000 ಪ್ಯಾಕೇಜ್ ಇದೆ. 18,000 ಟ್ವಿನ್ ಶೇರಿಂಗ್ ರೂಮಲ್ಲಿ ಇದೆ. ಅಂದರೆ ಒಂದು ರೂಮಲ್ಲಿ ಇಬ್ಬರನ್ನ ಶೇರ್ ಮಾಡ್ತೀವಿ ಪರ್ ಪರ್ಸನ್ಗೆ. ಅವಾಗ 18 ಆಯ್ತಲ್ಲ, ಅದು ಪ್ಲಸ್ ನಾನು ಅದನ್ನೇ ಹೇಳ್ತಾ ಇರೋದು. ಅಪ್ರಾಕ್ಸಿಮೇಟ್ 11 to 12 ಅಪ್ ಆ್ಯಂಡ್ ಡೌನ್ ಹೇಳ್ತಾ ಇದ್ದೀನಿ. ಫ್ಲೈಟು ಪ್ಲಸ್ ಪ್ಯಾಕೇಜು ಹೇಳ್ತಾ ಇದ್ದೀನಿ. ಅಷ್ಟು ಬರಲ್ಲ, ಅಷ್ಟಾಗಲ್ಲ. ಟೋಟಲ್ ಎಸ್ಟಿಮೇಟ್ ಎಷ್ಟಾಗುತ್ತೆ? 1 ಸೆಕೆಂಡ್ ಜಸ್ಟ್ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡೋದು. 12, 13, 12 and 18. ಇವಾಗ ನಾನು ಟ್ವಿನ್ ಶೇರಿಂಗ್ ಅಲ್ಲೇ ಹೋಗ್ಬಿಟ್ಟಿದ್ದೆ. 12 and 18, 30 ಆಯ್ತಾ? ಮೇಲ್ಗಡೆ ನೀವು ಅಕಸ್ಮಾತ್ ಎಲ್ಲ ಕಡೆ ತೀರ್ಥವಿಧಿಗಳು ಮಾಡಿಸಿದ್ರೆ ಅದರ ದಕ್ಷಿಣೆ ಬರುತ್ತೆ. ಹಾರ್ಡ್ಲಿ 40,000 to 45,000 ಎಲ್ಲ ಆಗುತ್ತೆ ಟ್ವಿನ್ ಶೇರಿಂಗಲ್ಲಿ. ಒಂದು ರೂಮಲ್ಲಿ 4 ಜನ ಏನು ಇರ್ತೀರಿ ಅಂದ್ಕೊಂಡಿದ್ದೀರಾ, 35,000 ರಿಂದ 40,000 ಬರುತ್ತೆ. ಓಕೆ, ಇದು ಫ್ಲೈಟಲ್ಲಿ. ಟ್ರೈನಲ್ಲಿ ಆದರೆ ಅದಕ್ಕೆ ಕನ್ವೀನಿಯಂಟ್ ಇರೋ ಟ್ರೈನ್ಸ್ನ ನೋಡ್ಬೇಕು. ನಾನು ಇವಾಗ ಟ್ರೈನ್ ತಲೆಯಲ್ಲಿ ಹಾಕೋದಿಲ್ಲ, ಬಿಕಾಸ್ ಯಾರೂ ಟ್ರೈನ್ ಪ್ರಿಫರ್ ಮಾಡೋದಿಲ್ಲ. 2 ದಿವಸ ಜರ್ನಿ ಆಗುತ್ತೆ ಕಂಟಿನ್ಯೂಸ್ ಆಗಿ, ಸ್ನಾನ ಊಟ ಎಲ್ಲ ಸಮಸ್ಯೆ ಬರುತ್ತೆ. ಟ್ರೈನ್ ಬೇಕು ಅಂದ್ರೂ ನಾನು ಚೆಕ್ ಮಾಡಿ ಹೇಳ್ಬೋದು, ನಿಮ್ಗೆ ಅದರಲ್ಲಿ ಒಂದು 6,000 ಕಡಿಮೆ ಆಗುತ್ತೆ ಅಷ್ಟೇ. ಯಾಕೆಂದರೆ ಟ್ರೈನಲ್ಲಿ ಬರೋರು ಯಾರು ಸ್ಲೀಪರ್ ಕೋಚಲ್ಲಿ ಬರೋಲ್ಲ. ಹಾಗೆ ನೀವು AC ಮಾಡ್ಕೊತೀರಾ, AC ಅರ್ಧದ ಪ್ರೈಸ್ ಆಗುತ್ತೆ. ಅಂದರೆ ಫ್ಲೈಟ್ 6,000 ಇದ್ದರೆ AC 2,500-3,000 ಇದೆ. ಟ್ರೈನಲ್ಲಿ ಹೋದ್ರೆ 30,000, ಹಾಂ ಟ್ರೈನಲ್ಲಿ ಹೋದ್ರೆ 40. ಹಾಂ, ಆ ಥರ ಇಲ್ಲ, 5,000 ಡಿಫರೆನ್ಸ್ ಅಷ್ಟೇ. ಟ್ರೈನ್ಗೂ ಫ್ಲೈಟ್ಗೂ 6,000 ಅಷ್ಟೇ ಡಿಫರೆನ್ಸ್ ಇದೆ. ಇನ್ನು ಅದರಲ್ಲೂ ನಿಮ್ಮದು ಇದು ನೀವು ನೋಡ್ಕೋಬೋದು. ಲೈಕ್ ನೀವು ಸ್ಲೀಪರ್ ಬರೋದಾದರೆ ಓಕೆ 10,000 ಅಂತ ನೀವು ಅಪ್ರಾಕ್ಸಿಮೇಟ್ ಇಟ್ಕೋಬೋದು ಸ್ಲೀಪರಲ್ಲಿ ಬರೋದಾದರೆ. ಬಟ್ ಡೈರೆಕ್ಟ್ ಟ್ರೈನ್ ಸಿಗಬೇಕಲ್ಲ ನಾವು ಇಟ್ಕೊಂಡಿರೋ ಟೈಮ್ಗೆ. ನೀವು ಕಟ್ ಜರ್ನಿ ಮಾಡಿದಾಗ ಹಾಗೆ ಅಲ್ಲಿಗೆ ಬರುತ್ತೆ. ಕಟ್ ಜರ್ನಿ ಮಾಡಿದಾಗ 2 ಕಡೆ ಟಿಕೆಟ್ ಮಾಡಿಸಿದಾಗ ನೀವು ಆಮೇಲೆ ಅಲ್ಲಿ ಡೇಸು ಜಾಸ್ತಿ ಆಗುತ್ತೆ ಕಂಪ್ಲೀಟ್ ಆಗಿ ಟ್ರೈನ್ ಜಾಸ್ತಿ ಬರುತ್ತೆ. ಹೇಳಿರೋ ಅಮೌಂಟ್ ಬಂದು 6th ಇಂದ 18th ವರೆಗೂ ಯಾವುದು ಇವಾಗ ಹೇಳಿರೋ ಅಮೌಂಟ್ 18,000. ನಾನು ಬರೀ ಭಾಗವತ್ ಸಪ್ತಾಹ ಹೇಳಿದ್ದೀನಿ. ಭಾಗವತ್ ಸಪ್ತಾಹದು 18,000 ಒಬ್ಬರಿಗಿದೆ. ಅದು ರೂಮಲ್ಲಿ ಇಬ್ಬರು ಶೇರ್ ಅಲ್ಲ. 12,000 ಪ್ಯಾಕೇಜ್ ಚೆನ್ನಾಗಿದೆ, 4 ಜನದ ಶೇರಿಂಗು. ಅದು 7 ದಿವಸ, ಅಂದರೆ 11ನೇ ತಾರೀಕು ರಾತ್ರಿಯಿಂದ 18ನೇ ತಾರೀಕು ರಾತ್ರಿ ಆಯ್ತಾ. 12ನೇ ತಾರೀಕಿಂದ ಭಾಗವತ್ ಸಪ್ತಾಹ ಆಗುತ್ತೆ. ಇನ್ನಿದು 4 ಪ್ಲೇಸ್ ಏನಿದೆ, 4 ದಿವಸ 3 ಪ್ಲೇಸ್ಗೆ 12,000 ಹಾಕಿರೋದು. ಅದು 12,000 ಯಾರಿಗೆ ಕಂಪಲ್ಸರಿ ಅವರು ಅದು ಭಾಗವತ್ ಸಪ್ತಾಹ ಅಟೆಂಡ್ ಮಾಡಬೇಕು, ಅವ್ರಿಗೆ ಮಾತ್ರ ಈ ಪ್ರೈಸ್ ಇದೆ. ಯಾಕೆಂದರೆ ಈಗ ಆಲ್ರೆಡಿ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ ಸಮ್ ಅಮೌಂಟ್ ಲೈಕ್ 18,000 to
20,000 ಅದಕ್ಕೆ ಡಿಸ್ಕೌಂಟೆಡ್ ರೇಟಲ್ಲಿ ಅದನ್ನು ನಾವು ಮಾಡಿರೋದು ಪ್ಯಾಕೇಜು. ಈಗ ಅದರ್ ದ್ಯಾನ್ ಈಗ ಯಾರು ಸಪ್ತಾಹಕ್ಕೆ ಬರ್ತಾ ಇಲ್ಲ ಅವ್ರಿಗೆ 23,000 ಪ್ಯಾಕೇಜ್ ಇದೆ. ನೈಮಿಷಾರಣ್ಯ, ಕಾಶಿ, ಗಯಾ, ಪ್ರಯಾಗ್, ಅಯೋಧ್ಯ 5 ಪ್ಲೇಸಸ್ ಇದೆ. ಅದು 23,000 ಅದರಲ್ಲಿ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಮಾಡಿದ್ದೀವಿ ಅವ್ರಿಗೆ ಅಂತ. ಅವ್ರು ಯಾಕಂದರೆ ಸಪ್ತಾಹಕ್ಕೆ ಬರ್ತಾಯಿಲ್ಲ ದೇ ಕ್ಯಾನ್ ಪೇ 23,000. ಅದರಲ್ಲಿ ಅವ್ರದ್ದು ಬೋಟಿಂಗ್ ಬಂದಿರುತ್ತೆ, ಅವ್ರದ್ದು ಬೇರೆ ಬೇರೆ ಬೇಕಿದ್ದೆಲ್ಲ ಚಾರ್ಜಸ್ ಬಂದಿರುತ್ತೆ. ಅದರ್ ದ್ಯಾನ್ ಎಕ್ಸ್ಕ್ಲೂಡೆಡ್ ಫ್ಲೈಟ್ ಚಾರ್ಜಸ್ಸು. ಸೊ ಹಾಗಾಗಿ ಇವಾಗ ನಿಮ್ಮದು ಬರೋದಾದರೆ 12+12 ಅಂದ್ಕೊಳ್ಳಿ, 4 ಜನದ ಶೇರಿಂಗ್ ತೊಗೊಂಡಾಗ. ಇದು ಕಾಶಿ ಮತ್ತು ಪ್ರಯಾಗ, ಅಯೋಧ್ಯೆನಲ್ಲಿ ಟ್ವಿನ್ ಶೇರಿಂಗ್ ರೂಮೇ ಸಿಗುತ್ತೆ, 4 ಶೇರಿಂಗ್ ಇಲ್ಲ. ಆ್ಯಕ್ಚುಲಿ ನಾವು ಟ್ರೈ ಮಾಡಿದ್ವಿ, ಬಟ್ ಎಲ್ಲ ಚಿಕ್ಕ ಚಿಕ್ಕ ರೂಮ್ಗಳಿದೆ. ಸೊ ಹಾಗಾಗಿ ಅಲ್ಲೆಲ್ಲ ದೊಡ್ಡ ರೂಮ್ ಇದ್ದರೆ ನಾವು 4 ಶೇರಿಂಗ್ ಮಾಡ್ಬೋದು, ಚಿಕ್ಕ ರೂಮ್ ಇದ್ದಾಗ ಮಾಡೋಕ್ಕಾಗಲ್ಲ. ಇಲ್ಲಿ ನೈಮಿಷಾರಣ್ಯದಲ್ಲಿ ಹೇಗಂದರೆ ಸಪ್ತಾಹಗಳು ಮಾಡಬೇಕಾದ್ರೆ ಆ ಥರ ದೊಡ್ಡ ದೊಡ್ಡ ರೂಮ್ಗಳು ಇರುತ್ತೆ. ಅದು ಲಿಮಿಟೆಡ್ಸ್ ಇದೆ ದೊಡ್ಡ ದೊಡ್ಡ ರೂಮ್ಗಳು. ಮತ್ತು ಚಿಕ್ಕ ಚಿಕ್ಕ ರೂಮಲ್ಲಿ ನಾವು ತುಂಬ ಮಾಡೋಕ್ಕಾಗಲ್ಲ. ಈಗ 4 ಶೇರಿಂಗ್ ಮಾಡ್ಕೊಳ್ಳೋರಿಗೆ ನಿಮ್ಮ ಕಡೆಯಿಂದ ನೀವೇನು ಒಂದು 5-6 ರೂಮ್ ಹೇಳಿದ್ದೀರಾ, ಅದನ್ನು ನಾನು ಲಾಕ್ ಮಾಡಿಬಿಟ್ಟಿದ್ದೀನಿ. ಇನ್ನು ಅದಾದಮೇಲೆ 4 ಶೇರಿಂಗ್ ಅಂದರೆ 4 ಶೇರಿಂಗ್ ರೂಮ್ಸು ಸಿಗೋದಿಲ್ಲ, ಎಲ್ಲ 2 ಶೇರಿಂಗ್ ಚಿಕ್ಕ ಚಿಕ್ಕ ರೂಮ್ಸ್ ಇರುತ್ತೆ. ಡಬಲ್ ಬೆಡ್ಡು ಮತ್ತು ಅದು ಫೋಟೋಸ್ ಕಳಿಸ್ತಾರೆ ಅವ್ರು. ಆ್ಯಕ್ಚುಲಿ ಸದ್ಯಕ್ಕೆ ರಿನೋವೇಷನ್ ನಡೀತಾ ಇದೆ, ನಾವು ಯಾವಾಗ ಬುಕ್ ಮಾಡಿ ಬಂದಿದ್ದೀನಿ. ರಿಪೇರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಅಂದರೆ ಪೇಂಟಿಂಗು ಅದೆಲ್ಲ ನಡೀತಾ ಇತ್ತು. ಹಾಗಾಗಿ ಅವ್ರಿಗೆ ರೂಮ್ಸ್ ಕಳ್ಸಕ್ಕೆ ಹೇಳಿದ್ದೀನಿ. ದೊಡ್ಡದಾಗಿದೆ ಹಾಲಲ್ಲಿ, ಸರಿ ಸುಮಾರು 1,000 ಜನ ಕುತ್ಕೊಳ್ಳೋಷ್ಟಿದೆ ಅದು ಹಾಲು. ರೂಮ್ಸ್ ಎಲ್ಲ ಕಂಫರ್ಟೇಬಲ್ ಆಗಿದೆ. ಕೆಳಗೆ 15-16 ರೂಮ್ ಇದೆ, ಮೇಲೆ ಫಸ್ಟ್ ಫ್ಲೋರಿಗೆ 14 ರೂಮ್ ಇದೆ. ಸೊ ಎಲ್ರಿಗೂ ಆದಷ್ಟು ಯಾರಿಗೆ ನೀವು ಡಿಸೈಡ್ ಮಾಡಿದ ಮೇಲೆ ನಾವು ಅದನ್ನು ಡಿವೈಡ್ ಮಾಡ್ತೀವಿ. ಕೆಳಗಡೆ ರೂಮ್ಸ್ಗಳು, ಅಟ್ಯಾಚ್ ಬಾತ್ರೂಮ್ ಇರೋ ರೂಮ್ಸ್ಗಳಿದೆ. ಡೈಲಿ ಅಕಸ್ಮಾತ್ ಯಾರಿಗಾದ್ರೂ ನೈಮಿಷಾರಣ್ಯದಲ್ಲಿ ನೀವು ಚಕ್ರದ ಒಂದು ದಿವಸ ನಾವು ಸ್ನಾನದ ವ್ಯವಸ್ಥೆ ಮಾಡ್ತೀವಿ. ಡೈಲಿ ಹೋಗ್ತೀನಿ ಅನ್ನೋರಿಗೆ ಎದುರುಗಡೆ ಆಟೋ ಇರುತ್ತೆ, 10 ರೂಪಾಯಿಂದ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಡೈಲಿ ಹೋಗ್ತೀನಿ ಅನ್ನೋ ಬೆಳಿಗ್ಗೆ ಹೇಳೋ ನಾವು ಯಾವ ಟೈಮ್ಗೆ ಹೇಳ್ತೀವಿ ಅದು ಒಳಗಡೆ ಹೋಗಿದ್ರೆ ತುಂಬ ದೂರ ಇದೆ ಅಲ್ಲಿಂದ. ವಾಕೇಬಲ್ ಅಂತೂ ಇಲ್ಲ. ಇವಾಗ ನಾನು ಬುಕ್ ಮಾಡಿರೋದು ಮುಂಚೆ ವಾಕೇಬಲ್ ಇತ್ತು, 1-1.5 ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾಗಿ ಆಟೋನಲ್ಲಿ ಹೋದ್ರೆ 10 ರೂಪೀಸ್ ಆಗುತ್ತೆ. ಹೆಂಗಿರುತ್ತೆ ಮೇಡಮ್? ವೆದರ್ ಹೆಂಗಿರುತ್ತೆ? ವೆದರ್ ತುಂಬ ಇವಾಗ ಹೇಗಿದೆಯೋ ಹಾಗಿರುತ್ತೆ ನೋಡಿ ಅಷ್ಟೇ. ಈ ಕೋಲ್ಡ್ ಆದ್ರೆ ಪರವಾಗಿಲ್ಲ. ಮಳೆನೂ ಇರಲ್ಲ, ಬಿಸಿಲು ಇರಲ್ಲ, ಚಳಿನೂ ಇರಲ್ಲ. ನವೆಂಬರ್ ನೋ ಇರೋದೇ ಇಲ್ಲ. ಸ್ಟಾರ್ಟ್ ಆಗೋದೇ ನವೆಂಬರ್ ಎಂಡಿಂಗ್ ಇಂದ. ಇವ್ರು ಬಂದಿದ್ರಲ್ಲ ನಮ್ಮ ಎಲ್ಲಿ ಚಳಿ ಇತ್ತವಾಗ, ನವೆಂಬರ್ ಲಾಸ್ಟಲ್ಲಿ, ನವೆಂಬರ್ ಫಸ್ಟಲ್ಲಿ ಚಳಿ ಇದೆ. ಹಾಂ ಇವಾಗ 11th ಆಗೋದಕ್ಕೆ ಊಟದ ವ್ಯವಸ್ಥೆ ಹೇಗೆ? ಮಡಿ ಅದೇ ಮಡಿಕೆ ಕಂಪ್ಲೀಟ್ಲಿ ಮಡಿ ಇಲ್ಲ, ಅದ್ರಲ್ಲಿ ಡೌಟ್ ಬೇಡ. ನಮ್ದು ಮಡಿನಲ್ಲೇ ಇರುತ್ತೆ, ಮಡಿನಲ್ಲೇ ಇರುತ್ತೆ ಅಂತ ಸ್ವಲ್ಪ ಚಾರ್ಜಸ್ ಜಾಸ್ತಿ ಇದೆ ನಮ್ದು. ಊಟ ತಿಂಡಿ ವಿಷಯ ನೋಡಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಾವು ಹೋಗಿದ್ದೀವಿ. ನಿಮಗೆ ಜೀರ್ಣ ಮಾಡಿಸ್ಕೊಳಕ್ ನೀವು ಅದೇನಂತಾರೆ ನಿಮ್ದು ಡೈಜೆಷನ್ ಮೆಡಿಸಿನ್ ತಗೋಬೇಕು ಅಷ್ಟೇ. 7 ದಿವಸ ಊಟ ಮಾಡ್ತೀರಾ, ತಿಂತೀರಾ, ಕುತ್ಕೋತೀರಾ, ತಿಂಡಿ ತಿನ್ಕೋತೀರಾ, ಕುತ್ಕೋತೀರಾ. ಊಟ ತಿಂಡಿ ಎಲ್ಲ ಮಡಿನಲ್ಲೇ ಆಗುತ್ತೆ. ಲಗೇಜ್ ಮಿನಿಮಮ್ ಎಷ್ಟು ಅಂತ ಅದು ಹೇಳಿ. ಲಗೇಜ್ ನೀವು ಫ್ಲೈಟಲ್ಲೇ ಬರ್ತೀರಲ್ಲ, ಅಲ್ಲೇ ಅವರೇ ಮಾಡಿರ್ತಾರೆ. 15 kg ಒಂದು ಸೂಟ್ಕೇಸ್ ಬರುತ್ತೆ, 7 kg ಒಂದು ಕ್ಯಾರಿಯರ್ ಬ್ಯಾಗ್ ಬರುತ್ತೆ. ಅದರಲ್ಲಿ ಏನು ಜಾಸ್ತಿ ನಿಮಗೆ ಫಲಹಾರ ನಾವೇ ಕೊಡ್ತಾ ಇದ್ದೀವಿ. ಮಧ್ಯಾಹ್ನದ ಊಟ ಇರುತ್ತೆ, ಸಾಯಂಕಾಲ ಪದಾರ್ಥ ಊಟ ಇರುತ್ತೆ. ನಿಮ್ಗೆ ಏನು ಬೇಕು ಒಂದು ಸ್ವಲ್ಪ ತಗೊಳ್ಬೋದು. ವೆದರ್ ಮೇಲೆ ಕೋಲ್ಡ್ ಇಟ್ಕೊಂಡು ನಾವು ವಾರ್ಮ್ ಕ್ಲೋತ್ಸ್ ಜಾಸ್ತಿ ತಗೊಂಡ್ರೆ ಇದಾಗ್ಬಿಡುತ್ತೆ. ವಾರ್ಮ್ ಕ್ಲೋತ್ ಬೆಟರ್ ಒಂದು ಸ್ವೆಟರ್ ತಗೊಂಬನ್ನಿ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ಒಳ್ಳೆ ಅಕಾಮಿಡೇಷನ್ಸೇ ಮಾಡಿರೋದ್ರಿಂದ ನಿಮ್ಗೆ ಒಳ್ಳೆ ಬೆಡ್ಶೀಟ್ಸು, ಬೆಡ್ ಸ್ಪ್ರೆಡ್ಸು ಎಲ್ಲ ಅವರೇ ಕೊಟ್ಟಿರ್ತಾರೆ. ನೀವು ತರೋ ಅವಶ್ಯಕತೆನೂ ಇಲ್ಲ. ಇನ್ ಕೇಸ್ ನಿಮ್ಮ ಹೈಜೀನ್ಗೋಸ್ಕರ ನೀವು ಸಿಂಗಲ್ ತೆಳ್ಳಗಿರೋ ಬೆಡ್ಶೀಟ್ ತೊಗೊಂಬಂದು ನೀವು ಸ್ಪ್ರೆಡ್ ಮಾಡ್ಕೋಬಹುದು. ಎಲ್ಲ ಅಕಾಮಿಡೇಷನ್ಸು ತುಂಬ ನೀಟಾಗಿರೋದೇ ಮಾಡಿದ್ದೀವಿ. ಅದನ್ನೆಲ್ಲ ಫೋಟೋಸ್ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಹಾಕ್ತೀವಿ, ಯಾಕೆಂದರೆ ಇನ್ನು ಗ್ರೂಪಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. 11th ನಾವು ಅಯೋಧ್ಯೆಗೆ ಬರ್ಬೇಕಾದ್ರೆ 11th ಬರ್ಬೇಕಾದ್ರೆ 10th ಬರ್ಬೇಕು. 11th ಬರ್ಬೇಕು, 10th ಯಾರು ಇರಲ್ಲ, ನಾವುಗಳು ಇರೋದಿಲ್ಲ. 11th ಬರ್ಬೇಕು ಅಯೋಧ್ಯೆಗೆ. ನಾನು ಅದಕ್ಕೆ 11th ಅಂತ ನೀವು ಅಯೋಧ್ಯೆಗೆ ಫಿಕ್ಸ್ ಆಗಬೇಡಿ, ಬಿಕಾಸ್ ಅದು ಫ್ಲೈಟ್ ನೋಡ್ಬೇಕಾಗುತ್ತೆ. ಫ್ಲೈಟು ಆಮೇಲೆ ನಮ್ಮ ಕನೆಕ್ಷನ್ ನೋಡ್ಬೇಕು. ಬಿಕಾಸ್ ನನ್ನ ಕಾನ್ಸಂಟ್ರೇಷನ್ ಬರೀ ನಿಮ್ದು 7 ದಿವಸದ ಮಾತ್ರ ಇರುತ್ತೆ, ಓಕೆನಾ? ಇದರಲ್ಲಿ ನೀವು ಭಾಗವತಕ್ಕೆ ಜಾಯ್ನ್ ಆಗೋದು, ಬರೀ ಭಾಗವತಕ್ಕೆ ಜಾಯ್ನ್ ಮಾಡಿಸೋದಿರುತ್ತೆ ನನಗೆ. ನನ್ನ ರೆಸ್ಪಾನ್ಸಿಬಿಲಿಟಿ 11th ನೈಟ್ ನಿಮ್ಮನ್ನು ರಿಸೀವ್ ಮಾಡ್ಕೊಳ್ಳೋದಿರುತ್ತೆ. ಸೊ ನಾವು ಫ್ಲೈಟ್ಸು ನೋಡಬೇಕಾಗುತ್ತೆ, ಆಮೇಲೆ ಕನೆಕ್ಟಿಂಗ್ಸು ನೋಡಿಕೊಂಡು ನಾನು ಅಯೋಧ್ಯೆನ ಅಥವಾ ಲಕ್ನೋ ಅಂತ ಹೇಳ್ತೇನೆ. ಓಕೆ, ನಂಗೆ ಅಯೋಧ್ಯೆ ನೋಡಬೇಕು, ಅಯೋಧ್ಯೆ ಇನ್ಕ್ಲೂಡಿಂಗ್ ಬರಬೇಕು. ಅದಕ್ಕೆ ಓಕೆ ಫೈನ್, ಅದನ್ನ ನಾವು ಲೇಟರ್ ಆನ್ ಡಿಸ್ಕಸ್ ಮಾಡೋಣ. ಇನ್ನು ಫ್ಲೈಟ್ ಇದು ಮಾಡೋಕ್ಕೆ ಟೈಮ್ ಇದೆಯಲ್ಲ, ಫ್ಲೈಟ್ ಡಿಸೈಡೇಷನ್ ಟೈಮ್ ನಾವು ಮಾಡ್ಬೋದು. 10th ಏನಾದ್ರು ಬರ್ಬೇಕಾದ್ರೆ 10th 10th ಅಲ್ಲಿ ನಾವು ಇರೋದೇ ಇಲ್ಲ, 11th ಅಲ್ಲಿ ನಾವು ಬರ್ತೀವಿ. ಹಾಗಾಗಿ ನಾನು ಜಾಯ್ನಿಂಗ್ ಕೊಡ್ಬೋದು 11th ಅಲ್ಲಿ. ಮೇ ಬಿ ಫ್ಲೈಟ್ಸ್ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಇಂಪೋಸ್ ಮಾಡಿದ್ರೆ ನಮ್ಮ ಕನ್ವೀನಿಯಂಟ್ ಟೈಮಲ್ಲೂ 11th ಅಲ್ಲಿ ನಮಗೆ ಫ್ಲೈಟ್ ಸಿಕ್ಕರೆ ನೀವು 11th ಬರ್ಬೋದು ಅಲ್ಲಿಗೆ. ನಮ್ಮ ಇಂಟೆನ್ಷನ್ 99% ಅಯೋಧ್ಯೆಗೆ ಜಾಯ್ನ್ ಮಾಡಿಸೋದು, ಸೊ ದಟ್ ಎಲ್ರಿಗೂ ದರ್ಶನ ಆಗುತ್ತೆ. ಯಾರಿಗೆ ಬೇಡ ಇದು ಕಾಶಿ ಗಯಾ ಪ್ರಯಾಗ ಎಲ್ಲರೂ ನೋಡಿದ್ದಾರೆ, ಇವಾಗ ಯಾರು ನೋಡಿಲ್ಲ ಅಂತ ಇಲ್ವೇ ಇಲ್ಲ. ನಾವು ಆದಷ್ಟು ಅಯೋಧ್ಯೆಗೆ ಟ್ರೈ ಮಾಡೋಣ, ಬಟ್ ಫ್ಲೈಟ್ ಇನ್ನೂ ಟೈಮ್ ಇದೆ. ಫ್ಲೈಟ್ ಆಪ್ಷನ್ ಇದೆ, ನೀವು ಫ್ಲೈಟ್ ನೋಡ್ಕೊಂಡು ಹೇಳಿ. ಹಾಂ ಆಪ್ಷನ್ ಇದೆ. ಅದೊಂದು ಈವ್ನಿಂಗ್ ಇಲ್ಲ ಅಂದ್ರಲ್ಲ, ಈವ್ನಿಂಗ್ ಇಲ್ಲ, ಬೆಳಗ್ಗೆನೇ ಬರ್ಬೇಕು. ಮಾರ್ನಿಂಗ್ ಇದೆ ಮತ್ತು ಮಧ್ಯಾಹ್ನಕ್ಕೆ ಇದೆಯಲ್ಲ, 11 ಗಂಟೆಗಿದೆ, 2 ಗಂಟೆಗೆ ಲ್ಯಾಂಡ್ ಆಗುತ್ತೆ. ಈವನ್ ಅದಕ್ಕೆ ಬಂದ್ರೂ ರಾಮದೇವ ದರ್ಶನ ಬಂದಾಗುತ್ತೆ. ಸರಿಯೂ ನದಿ ಸ್ನಾನ ಆಗುತ್ತೆ. ಸರಿಯೂ ನದಿ
ಗಂಟೆಗೆ ಬರೋರು ಆಗೋದೇ ಇಲ್ಲ ಅವತ್ತು. ಯಾಕೆಂದ್ರೆ ನಾವು ಅರ್ಲಿ ಮಾರ್ನಿಂಗ್ ಅವತ್ತು 6 ಗಂಟೆಗೆ ಕರ್ಕೊಂಡು ಹೋಗ್ತೀವಿ ಅಂದ್ರೇನೆ ನಮ್ದೆಲ್ಲ ಆಗುತ್ತೆ ಸರಿ. 11 ಮಾರ್ನಿಂಗು 9 ಗಂಟೆಗೆ ಅದು ಲ್ಯಾಂಡ್ ಆಗುತ್ತೆ. ನೀವುಗಳು ಬರೋದಕ್ಕೆ ಒಂದು 10-10:30 ಆಗುತ್ತೆ. ಅಷ್ಟರಲ್ಲೆಲ್ಲ ನಮ್ದು ಬೆಳಿಗ್ಗೆದು 2-3 ಕಾರ್ಯಕ್ರಮ ಹೋಗಿರುತ್ತೆ. 10:30-11 ಗಂಟೆಗೆ ತೀರ್ಥವಿಧಿ ಸ್ಟಾರ್ಟ್ ಮಾಡಿರ್ತೀವಿ ನಾವು ಆ ಟೈಮ್ಗೆ. ಮತ್ತೆ 11th ನೈಟೇ ನೈಮಿಸಾರಣ್ಯ. ಹಾಂ ಆಗುತ್ತೆ. ಯಾಕಂದ್ರೆ ನಾವು 10th ಈವ್ನಿಂಗ್ ಬಂದಿರ್ತೀವಲ್ಲ, ಸೊ ಈವ್ನಿಂಗ್ ಟೈಮಲ್ಲಿ ಬಂದಿರ್ತೀವಿ. 10th ಈವ್ನಿಂಗ್ಗೆ ಬಂದಿರ್ತೀವಿ. ಈವ್ನಿಂಗ್ ಬರ್ತೀವಿ, ಬಟ್ ನಿಮಗೆ ಈವ್ನಿಂಗ್ಗೆ ಕನೆಕ್ಟಿಂಗ್ ಫ್ಲೈಟ್ಸ್ ಇಲ್ಲ, ಬೆಳಿಗ್ಗೆ ಬರ್ಬೇಕಲ್ಲ. ನೋಡೋಣ, ಅದು ಫ್ಲೈಟ್ಸ್ಗಳು ಡಿಸೈಡ್ ಮಾಡೋಣ. ಯಾಕಂದ್ರೆ ಫ್ಲೈಟ್ಸ್ ಇನ್ನೂ ನನಗೂ ಡಿಫೈನ್ ಆಗಿ ಗೊತ್ತಿಲ್ಲ. ಮೊನ್ನೆ ನಾವು ಮಾತಾಡಿದ್ವಿ, ಅವ್ರು ಹೇಳಿದ್ರು ಇನ್ನು ಆಗಸ್ಟ್ ಮಂತ್ ಎಂಡು ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಕಂಪ್ಲೀಟ್ ರೂಟ್ಸ್ ಬರುತ್ತೆ, ಕಳಿಸ್ತೀವಿ ಅಂತ ಹೇಳ್ತಾರೆ ಎಲ್ಲ ಡೀಟೇಲ್ಸ್. ನಾನು ಅದನ್ನ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನಿಮ್ಗೆ ಯಾವಾಗ ಬೇಕು. ಇನ್ನು ಇದರಲ್ಲಿ ರೂಮ್ಸಲ್ಲಿ ಮತ್ತೊಂದ್ಸತಿ ಕನ್ಫ್ಯೂಷನ್ ಬೇಡ, ನಿಮಗೋಸ್ಕರ ಕ್ಲಾರಿಫೈ. ಒಂದು ರೂಮಲ್ಲಿ ಇಬ್ಬರಿಗೆ ಶೇರಿಂಗು ಭಾಗವತ್ ಸಪ್ತಾಹದಲ್ಲಿ ಪರ್ ಪರ್ಸನ್ಗೆ 18,000 ಇರುತ್ತೆ, ಎಕ್ಸ್ಕ್ಲೂಡಿಂಗ್ ಆಫ್ ಫ್ಲೈಟ್ ಚಾರ್ಜಸ್. 4 ಜನ ತಗೊಂಡಾಗ 12,000 ಇರುತ್ತೆ. ಇಬ್ಬರಿಗೆ ಬೆಡ್ ಇರುತ್ತೆ, ಒಂದು ಡಬಲ್ ಬೆಡ್ ಇರುತ್ತೆ, ಇನ್ನೊಂದು ಅಲ್ಲಿ ಮ್ಯಾಟ್ರೆಸ್ ಕೊಡ್ತಾರೆ ಅವರು. ಅದು ನೀವು ಅಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಿಮ್ಮ ಗ್ರೂಪ್ನವರಿಂದ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಅದರ್ ದೆನ್ ಗ್ರೂಪ್ ಇದ್ದಾಗ ನಾನು ನೋಡ್ಕೊಂಡು ಹಾಕಿರ್ತೀನಿ, ಅವರಿಗೆ ಡಿಸ್ಕಸ್ ಮಾಡೇ ಹಾಕಿರ್ತೀನಿ. ಅಂದರೆ ಲಾಸ್ಟ್ ರಿಜಿಸ್ಟ್ರೇಷನ್ ಯಾರು ಮಾಡಿರ್ತಾರೆ ಅವ್ರಿಗೆ ಮ್ಯಾಟ್ರೆಸ್ ಸಿಕ್ಕಿರುತ್ತೆ. ನಾನು ಆ ಥರ ಡಿವೈಡ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಮಾಡಿರೋ ಬೆಡ್ ಅವ್ರಿರುತ್ತೆ, ಲಾಸ್ಟ್ ರಿಜಿಸ್ಟ್ರೇಷನ್ ಬಂದವ್ರಿಗೆ ನಾನು ಕೆಳಗಡೆ ಕೊಟ್ಟಿರ್ತೀನಿ. ನೀವು ಅಲ್ಲಿ ಡಿಸೈಡ್ ಮಾಡಿ ಹೇಳಿದ್ರೆ ನಾನು ಅದನ್ನು ಕೊಡ್ತೀನಿ. ಅಪ್ಡೇಟ್ ಮಾಡಿದ್ದಕ್ಕೆ ನಮ್ಮ ಅಶ್ವಿನಿ ಮೇಡಮ್ ಅವರಿಗೆ ನಮ್ಮ ಬಜಾರ್ ಪರವಾಗಿ ಧನ್ಯವಾದಗಳು ಹೇಳ್ತೇವೆ. ಇದು ಒಂದು ವಿಷಯ ಇವರು ಹೇಳಿದ್ದು ನೋಡಿದ್ರೆ 6ನೇ ತಾರೀಕು ಗಯಾಕ್ಕೆ ಹೋಗೋರು. ನಾನು ನರ್ಸಲ್ಲಿ ಬ್ರೀಫ್ ಮಾಡ್ತಾ ಇದ್ದೇನೆ, ನಾನು ತಪ್ಪಿದ್ದರೆ ಹೇಳಿ. 6ನೇ ತಾರೀಕು ಯಾರು ಹೋಗ್ತಾರೆ ಅವ್ರು ಗಯಾಗೆ ಇನ್ಕ್ಲೂಡ್ ಆಗೋದಿದ್ರೆ ಅವರು ಸ್ಪೆಷಲ್ ಆಗಿ ಆಮೇಲೆ ಹೇಳ್ತಾರೆ. ಬಾಕಿ ಒಂದು 8ನೇ ತಾರೀಕು ಹೋಗಿದೆ. 8ನೇ ತಾರೀಕಿಂದ ಹೋದರೆ ಅಯೋಧ್ಯ ನೋಡಿಕೊಂಡು ಗಯಾ ಇದು ಪ್ರಯಾಗ ನೋಡಿಕೊಂಡು ಇನ್ನೊಂದು ಯಾವುದು ಕಾಶಿ, ಈ 3 ನೋಡಿಕೊಂಡು 11ನೇ ತಾರೀಕು ರಾತ್ರಿ 10ನೇ ತಾರೀಕು 11ನೇ ತಾರೀಕು ರಾತ್ರಿ ಇದು ಸೇರ್ಕೊಳ್ಳೋದು, ನೈಮಿಷಾರಣ್ಯ ಸೇರ್ಕೊಳ್ಳೋದು. 12 ಬೆಳಗ್ಗೆಯಿಂದ 18ನೇ ತಾರೀಕು ತನಕ 7 ದಿವಸದ ಕಾಲ ಸುಮಾರು ಸಪ್ತಾಹ ಇರುತ್ತೆ. ಸಪ್ತಾಹ ಆದಮೇಲೆ 18ನೇ ತಾರೀಕು ನೈಟೇ ಆಗಲಿ ಅಥವಾ 19ನೇ ತಾರೀಕಿಗೆ ಟಿಕೆಟ್ ನೋಡಿಕೊಂಡು ಅರೇಂಜ್ ಮಾಡ್ತಾರೆ. ಕರೆಕ್ಟಾ? 18 ರಾತ್ರಿಗೆ ಮಾಡ್ತಾರೆ. 18ವರೆಗೂ ಇದೆ. 19ರಿಂದ ಅವ್ರಿಗೆ ಬೇರೆ ಕಡೆ ಮತ್ತೆ ಅಕಾಮಿಡೇಷನ್ಸ್ ನಮಗೆ ಇವಾಗ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಬಾಕಿ ಕಡೆ ಅಕಾಮಿಡೇಷನ್ ಇವರು ಅರೇಂಜ್ ಮಾಡಿಲ್ಲ. 11ರಿಂದ 18ನೇ ತಾರೀಕು ನೀವು ನೋಡ್ಕೊಳ್ತಾರೆ. ನೀವು ಗಯಾಕ್ ಬನ್ನಿ, ಅಕಾಮಿಡೇಷನ್ ಇನ್ಕ್ಲೂಡೆಡ್ ಇದೆ, ಫುಡ್ ಇದೆ, ಮತ್ತೆ ಟ್ರಾವೆಲಿಂಗ್ ಇದೆ. ಅದನ್ನು ಸಪರೇಟ್ ಆಗಿ ಹೇಳಿದ್ದೀನಲ್ಲ ಚಾರ್ಜಸ್ ಅಂತ. ಇದೆ ಅದು ಆಲ್ರೆಡಿ 4 ಡೇಸ್ಗೆ ಅಕಾಮಿಡೇಷನ್ ಇದೆ. 4 ಶೇರಿಂಗ್ ಅಕಾಮಿಡೇಷನ್ ಇಲ್ಲ, 2 ಶೇರಿಂಗ್ ಅಕಾಮಿಡೇಷನ್ ಇಲ್ಲ. ನಾನು ಅದನ್ನ ಹೇಳಿದ್ದು, ಒಂದು ರೂಮಲ್ಲಿ ಇಬ್ಬರು ಅಡ್ಜಸ್ಟ್ ಆಗಬೇಕು. ಎಲ್ಲಿ ವಾರಣಾಸಿನಲ್ಲಿ ಮತ್ತೆ ಇದರಲ್ಲಿ ಒಂದು ರೂಮಲ್ಲಿ ಇಬ್ಬರನ್ನೇ ನಾನು ಮಾಡಕ್ ಸಾಧ್ಯ. ನಾವು 4 ಮಾಡಕ್ ಟ್ರೈ ಮಾಡಿದ್ವಿ. ರೂಮ್ಸ್ ತುಂಬಾ ಚಿಕ್ಕದಿದೆ, ಇವಾಗ ರೆನೋವೇಟ್ ಆಗಿರೋದಲ್ಲ ಅಷ್ಟೇ. ಇದೆ ಅಕಾಮಿಡೇಷನ್ ಇದೆ. ಅವ್ರ ಕ್ಲಿಯಾರಿಟಿ ಇದೆ ಅವ್ರಲ್ಲಿ, ಅವ್ರು ಸರಿಯಾಗಿ ಹೇಳಿದ್ದಾರೆ. ಕನ್ಫ್ಯೂಸ್ ಆಯ್ತಲ್ಲ? ಇವಾಗ ಇದೇನು ಡಿಸ್ಕಸ್ ಆಗಿದೆ ಇದ್ರ ಮೇಲೆ ಇನ್ನೊಂದು ಕ್ಲಾರಿಟಿಗಾಗಿ ವಿಡಿಯೋ ಹಾಕಿರ್ತೀನಿ. ಇವಾಗ ಎಷ್ಟು ಜನ ಬರ್ದಿಲ್ಲ, ನೆಕ್ಸ್ಟ್ ಜಾಯ್ನ್ ಆಗೋರ್ಗೂ ಅದು ಅನುಕೂಲ ಆಗುತ್ತೆ. ಇನ್ನು ಅದರಲ್ಲಿ ಯಾರಾದರೂ ಆ್ಯಡ್ ಆನ್ಸ್ ಏನಾದರೂ ಮಾಡೋದಿದ್ರೆ ಮಾಡೋಣ, ಏನು ತೊಂದರೆ ಇಲ್ಲ.